ಸೊ ಮೇಜರ್ಲಿ ಫಸ್ಟ್ ಇದೆಲ್ಲ ಇನ್ಸಿಡೆಂಟ್ ಸ್ಟಾರ್ಟ್ ಆಗಿದ್ದು ಫೋಕಸ್ ನ್ಯೂಸ್ ಚಾನಲ್. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅವ್ರಿಗೊಂದು ಮಾರಕ ರೋಗ ಐತಿ, ಅವ್ರು ಟ್ರೀಟ್ಮೆಂಟ್ ತಗೊಳಕ್ ಬೇರೆ ಜರ್ಮನಿಗೆ ಹೋಗಿದ್ರು, ಸಬ್ಸಿಕ್ವೆಂಟ್ಲಿ ಅವ್ರು ಬಂದು ಮಣಿಪಾಲಿಗೆ ಹೊಂಟಾರ, ಚೆನ್ನೈಗೆ ಹೊಂಟಾರ ಅಂತ ಹೇಳಿದ್ರು. ಅಫ್ಕೋರ್ಸ್ ಡಿಫಾಮೇಶನ್ ಕೇಸ್ ಹಾಕ್ಬೇಕಂತಂದ್ರೆ ಏನ್ ಟ್ರೂ ಫ್ಯಾಕ್ಟ್ಸ್ ಅನ್ನೋದು ನಾವು ಹೇಳ್ಬೇಕು. ನೀವೆಲ್ಲ ಮಾಧ್ಯಮ ಮಿತ್ರದ್ರಿ, ನಿಮ್ ಮುಂದೆ ಹೇಳೋದಕ್ಕಿಂತ ಹೆಚ್ಚಿಗೆ ಏನು ಇರಂಗಿಲ್ಲ. ಆಕ್ಚುಲಿ ಸಾಹೇಬರು ಹೋಗಿದ್ದು ಕೊಲ್ಲಾಪುರಕ್ಕೆ, ಮಹಾಲಕ್ಷ್ಮಿ ದರ್ಶನ ತಗೊಂಡು ಇಮಿಡಿಯೇಟ್ ಬಂದ್ರು. ಅಷ್ಟ್ರೊಳಗೆ ಈ ವಿಡಿಯೋ ಎಲ್ಲ ಏನಾಗಿತ್ತು, ವೈರಲ್ ಆಗಿತ್ತು. ಸೊ ಉಪಾಧ್ಯಕ್ಷರು ಸೋಹಿಲ್ ಜಮಾದ್ ಅವರು ಮತ್ತು ಅಸುದೇ ಸರ್ ಎಲ್ಲರೂ ಸೇರಿ ಅವ್ರು ಬರೋದನ್ನ ಇನ್ನೊಂದು ವಿಡಿಯೋ ಮಾಡಿದ್ರು ಟು ಶೋ ದಟ್ ಅವ್ರು ಹೆಲ್ದಿ ಇದಾರೆ, ಫಿಟ್ ಇದಾರೆ, ಅಂತದ್ ಏನು ಇಶ್ಯೂಸ್ ಇಲ್ಲ ಅಂತೇಳಿ. ಸೊ ಟ್ರೂ ದಟ್ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ಸ್ ರಾಂಗ್ ಅಂತ ಹೇಳಿ ಏನ್ ಮಾಡ್ಬೇಕು, ವಿ ಹ್ಯಾವ್ ಆಲ್ರೆಡಿ ಮೇಡ್ ಸಚ್ ಅರೇಂಜ್ಮೆಂಟ್ಸ್. ಸೊ ನಾವೆಲ್ಲರಿಗೂ ಏನ್ ಹೇಳೋದಂತಂದ್ರೆ, ದೇರ್ ಆರ್ ಸಮ್ ನ್ಯೂಸ್ ಚಾನೆಲ್ಸ್, ಅವು ನ್ಯೂಸ್ ಚಾನೆಲ್ಸ್ ಅಲ್ಲ, ಅವನ್ನ ನಾವು ಸೋಷಿಯಲ್ ಮೀಡಿಯಾ ಥ್ರೆಟ್ನಿಂಗ್ ಇಶ್ಯೂಸ್ ಅಂತಾನೆ ಹೇಳ್ಬೋದು. ಅವ್ರು ಏನ್ ಮಾಡತ್ತಾರ, ಡೀಪ್ ಫೇಕ್ ಮಾಫಿಂಗ್ ವಿಡಿಯೋಸ್, ಮಂದಿ ಆಕ್ಟರ್ಸ್, ಸ್ಪೋರ್ಟ್ಸ್ ಪರ್ಸನ್, ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್ ಆಸ್ ವೆಲ್ ಆಸ್ ಎನಿಮಲ್ಸ್ ಎಲ್ಲಾನು ತಗೊಂಡು ಹೆಂಗ್ ಮಿಸ್ಯೂಸ್ ಮಾಡಾಗ, ಅದು ಎಲ್ಲಾನು ಸೋಷಿಯಲ್ ಮೀಡಿಯಾ ಅಂತ ಇರೋದು ಎಂಟರ್ಟೈನ್ಮೆಂಟ್ ಅಷ್ಟೇ. ಅಂಡ್ ನ್ಯೂಸ್ ಚಾನೆಲ್ಸ್ ಅಂತ ಇರೋದು ಟು ರೀಚ್ ಔಟ್ ಆಲ್ ದ ಪೀಪಲ್, ನ್ಯೂಸ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ, ನಿಮ್ದು ಏನ್ ಮಾಹಿತಿ ಐತಿ ಅದನ್ನ ಮುಟ್ಟಿಸ್ಲಿಕ್ಕೆ. ಬಟ್ ನಾವು ಎಷ್ಟೋ ಚಾನೆಲ್ಸ್ ನ ಏನ್ ನೋಡಿದ್ವಿ, ಯಾರ್ಯಾರು ಅಶ್ಲೀಲವಾಗಿ ಏನೇನ್ ಪಬ್ಲಿಷ್ ಮಾಡಾರ, ಯಾರೂ ರಿಜಿಸ್ಟರ್ಡ್ ನ್ಯೂಸ್ ಚಾನೆಲ್ ಅಲ್ಲ. ಸೊ ಅವ್ರ ಅಗೇನ್ಸ್ಟ್ ನಾವೀಗ ಕಂಪ್ಲೇಂಟ್ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಬ್ರಾಡ್ಕಾಸ್ಟಿಂಗ್ ಅಥಾರಿಟೀಸ್ ಏನದಾವ ಅದನ್ನು ಡಿಸಿಷನ್ ತಗೊಂಡಿವಿ. ಸೊ ಎಲೆಕ್ಟ್ರಾನಿಕ್ ಮೀಡಿಯಾಸ್ ಯೂಸ್ ಮಾಡಿ ಯಾರು ಏನೇನ್ ಇಶ್ಯೂಸ್ ಮಾಡಕತ್ತಾರ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ತಗೋತೀವಿ. ಆಸ್ ವೆಲ್ ಆಸ್ ಸ್ಪೆಷಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇಸ್ ಆದ್ಮೇಲೆ ಕೆಳಗಿನ ಕೋರ್ಟ್ ಅಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡಬಾರ್ದು ಅಂತ ಹೇಳಿ ಸ್ಟೇ ಕೊಟ್ಟಿದ್ರು. ಸೇಮ್ ಕೇಸು ಇನ್ನೊಂದ್ಸಲ ಈ ತರ ಏನು ವೈರಲ್ ವಿಡಿಯೋ ಮಾಡಿದ್ರು, ಸೇಮ್ ರಮೇಶ್ ಸರ್ದು ಎಂಟ್ರಿ ಆರ್ಡರ್ ಸಿಕ್ಕಿದೆ. ಅದಾದ್ಮೇಲೂ ನಾಟ್ ಟು ಪಬ್ಲಿಷ್ ಅಂತ ಪರ್ಟಿಕ್ಯುಲರ್ಲಿ ಸ್ಟೇ ಸಿಕ್ಕದು. ಆ ಸ್ಟೇ ಕಾಪಿ ನಾವೀಗ ನಿಮ್ಗೆ ಸಪ್ಲೈ ಮಾಡ್ತೀವಿ, ನೋಡ್ಬೋದು. ಅದ್ರಲ್ಲಿ ಕ್ಲಿಯರ್ಲಿ ಹೇಳಾರ, ಪಬ್ಲಿಕ್ ಪೀಸ್ ಇನ್ಫ್ಲೂಯೆನ್ಸ್ ಆಗುವಂತದ್ದು, ಡಿಸ್ಟ್ರಾಯ್ ಆಗುವಂತ ವಿಡಿಯೋಸ್ ಯಾವಾಗೂ ಬರಬಾರ್ದು ಅಂತ ಅಬ್ಸರ್ವೇಷನ್ ಮಾಡಿ ಹೇಳಿ. ಅದಾದ್ಮೇಲೂ ಇನ್ಸ್ಟಾಗ್ರಾಮ್ ಒಳಗಡೆ ವಿತ್ ಸ್ಕ್ರೀನ್ ಶಾಟ್ ಫೋಟೋಸ್, ನಾಟ್ ಓನ್ಲಿ ಇವ್ರೊಬ್ರೆ ಅಲ್ಲ, ಅದರ್ ಒನ್ ಆಫ್ ದಿ ಫೈನೆಸ್ಟ್ ಪೊಲಿಟಿಷಿಯನ್ಸ್ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾರ್ದು ಸೇರಿ ಫೋಟೋ ಹಾಕ್ತಾರೆ. ಇಫ್ ದಿಸ್ ಇಸ್ ದ ಕೇಸ್, ನಾವ್ ಕೋರ್ಟಿಗೆ ಆದ್ರೂ ಯಾಕೆ ಹೋಗೋಣ, ಸ್ಟೇ ಆದ್ರೂ ಯಾಕೆ ತರೋಣ? ಅಂಡ್ ವೇರ್ ಇಸ್ ದ ಕ್ವಶನ್ ಆಫ್ ಪಬ್ಲಿಕ್ ಪೀಸ್, ಟ್ರಾಂಕ್ವಾಲಿಟಿ? ನಾವು ನೆಕ್ಸ್ಟ್ ಜನರೇಷನ್ ಮಾಡ್ಬೇಕಂತ ತೋರ್ಸಕತ್ತೇವ, ಮಾಡಬಾರ್ದಂತ ತೋರ್ಸಕಂತೀವ? ದಿಸ್ ಇಸ್ ದ ಇಶ್ಯೂ. ಅಂಡ್ ಸ್ಟ್ರಿಕ್ಟ್ಲಿ ಕೋರ್ಟ್ ಒಳಗೆ ಸ್ಟೇ ಇದ್ದಾಗ ಇಂತ ಉಪಾಧ್ಯಪಿತನ ಮಾಡಿದ್ರೆ ಸೀರಿಯಸ್ಲಿ ಹೇಳಕಂತೀವಿ, ನಿಮ್ಮಲ್ಲಿ ಕಂಟೆಂಪ್ಟ್ ಆಗೇ ಆಗ್ತೈತಿ, ಯಾರಾದ್ರೂ ಆಗಿರ್ಬೋದು. ದಿಸ್ ಇಸ್ ದ ಲೀಗಲ್ ಇಶ್ಯೂಸ್. ಸೊ ಯಾವ್ದನ್ನು ಲೈಟ್ ಆಗಿ ತಗೋಬೇಡ್ರಿ ಅಂತ ಹೇಳೋದು. ಸ್ಪೆಷಲಿ ಈಗ ನಾವು ಸರ್ ಹೇಳ್ದಂಗೆ ಎಲ್ಲಾ ಇನ್ಸ್ಟಾಗ್ರಾಮ್ ಚಾನೆಲ್ಸ್ ನಾವು 2019 ಒಳಗಡೆ ಒನ್ ಆಫ್ ದಿ ಫೈನೆಸ್ಟ್ ಮಿನಿಸ್ಟರ್ ಗೆ ಬ್ಲಾಕ್ ಮೇಲ್ ಮಾಡ್ತಾರ. ಅವರು ಕಾಲ್ ರೆಕಾರ್ಡ್ ವೈರಲ್ ಮಾಡ್ತೀನಿ, ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ಫಸ್ಟ್ ಬರೋ ನ್ಯೂಸೇ ಅದು, ಯಾರಿಗೆ ಏನಂತೆ. ಬ್ಲಾಕ್ ಮೇಲ್ ಮಾಡಿದಾಗ ಅವ್ರದ್ದು ನ್ಯೂಸ್ ಚಾನೆಲ್ ಲೈಸೆನ್ಸ್ ಸಸ್ಪೆಂಡ್ ಆಗುತ್ತೆ 2019 ಒಳಗಡೆ. ಸಸ್ಪೆಂಡ್ ಆಗಿ ದಟ್ ಪರ್ಸನ್ ವಾಸ್ ಅರೆಸ್ಟೆಡ್, ಹಿ ವಾಸ್ ಇನ್ ಜುಡಿಷಿಯಲ್ ಕಸ್ಟಡಿ. ಆಮೇಲೆ ರಿಲೀಸ್ ಆಗಿ ಬಂದ್ಮೇಲೆ ದಟ್ ಪರ್ಸನ್ ಮೇಕ್ಸ್ ಸೋ ಕಾಲ್ಡ್ ಫೋಕಸ್ ಕನ್ನಡ ನ್ಯೂಸ್ ಚಾನೆಲ್ ಅಂತ ಹೇಳಿ ಯೂಟ್ಯೂಬ್ ಒಳಗೆ ಹಾಕ್ತಾರೆ. ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಾರ, ಫೇಸ್ಬುಕ್ ಚಾನೆಲ್ ಮಾಡ್ಕೊಂಡಾರ, ಇನ್ಸ್ಟಾಗ್ರಾಮ್ ಚಾನೆಲ್ ಮಾಡ್ಕೊಂಡ, ವಾಟ್ಸ್ಆಪ್ ಚಾನೆಲ್ ಮಾಡ್ಕೊಂಡಾರ. ಅದ್ರೊಳಗೆ ಎಲ್ಲರ ಬಗ್ಗೆನೂ ಫೇಕ್ ನ್ಯೂಸ್ ಹೇಳಕತ್ತ. ನಾವೇನ್ ಕೇಳ್ತೀವಂತಂದ್ರೆ, ಈ ರಿಜಿಸ್ಟರ್ಡ್ ಇರೋ ನೀವೆಲ್ಲ ಮೀಡಿಯಾ ಚಾನೆಲ್ಸಿಗೂ ಅವ್ರು ಎಲ್ಲೋ ಒಂದು ಕುಂತು ಹಿಂದ್ಗಡೆ ಆಟ ಆಡೋ ಡಾರ್ಕ್ ವೆಬ್ಸೈಟ್ ನವರಿಗೂ ಡಿಫ್ರೆನ್ಸ್ ಏನಾಯ್ತು ಅಂತ. ಅಂಡ್ ನಿಮಗೂ ಅನ್ಸೋದಿಲ್ಲ ಅವ್ರು ಎಲ್ಲ, ಯಾಕಂತಂದ್ರೆ ಸೀರಿಯಸ್ ಆಗಿ ಜರ್ನಲಿಸಂ ಮಾಡ್ತಿರೋರು, ಮಾಧ್ಯಮ ಪತ್ರಿಕೆ ಮಿತ್ರರು ಯಾರದಾರ ಅವ್ರ ಹೆಸರನ್ನು ಅವಮಾನ ಮಾಡಕಂತಾರೆ. ಇದಂತೂ ಕ್ಲಿಯರ್ಲಿ ಹೇಳ್ಬೋದು. ನೀವೇ ನೋಡ್ರಿ, ನೀವೆಲ್ಲ ರಿಜಿಸ್ಟರ್ಡ್ ಇರ್ತೀರಿ, ಅವ್ರು ಅನ್ರಿಜಿಸ್ಟರ್ಡ್ ಇದ್ರು ಲೋಕಲ್ ನ್ಯೂಸ್ ಚಾನೆಲ್ಸ್ ಗೆ ಪರ್ಮಿಷನ್ ಅದ, ದೇ ಹ್ಯಾವ್ ಅಥಾರಿಟಿ, ದೇ ಹ್ಯಾವ್ ಪವರ್. ಅವರಿಗೆ ನ್ಯೂಸ್ ವೈರಲ್ ಮಾಡುವ, ನ್ಯೂಸ್ ರೀಚ್ ಔಟ್ ಮಾಡುವಂತ ಪ್ರೊವಿಷನ್ ಅದ, ದೇ ಹ್ಯಾವ್ ಸ್ಪೆಷಲ್ ಎಕ್ಸಾಮ್ಷನ್. ಬಟ್ ಇದನ್ನ ಜನ ಏನ್ ಮಾಡಕತ್ತಾರ ಅಂದ್ರೆ ಮಿಸ್ಯೂಸ್ ಮಾಡ್ಕೊಳ್ಳೋದಾರ. ನೀವು ಲೋಕಲ್ ಚಾನೆಲ್ಸ್ ಗೆ ಇದರ ದೇಶ ವಿದೇಶ ಯಾವ್ದಾದ್ರು ಇನ್ಫಾರ್ಮೇಟಿವ್ ನ್ಯೂಸ್ ಇದ್ರೆ, ಅದರ್ವೈಸ್ ಲೋಕಲ್ ಸೆನ್ಸೇಷನಲ್ ನ್ಯೂಸ್ ಏನಾಗುತ್ತೆ ಹಾಕಕ್ ಪವರ್ ಇರ್ತೀವಿ. ಬಟ್ ಅದನ್ನ ಯಾವ್ದೋ ಒಬ್ರು ಇನ್ಸ್ಟಾಗ್ರಾಮ್ ಚಾನೆಲ್ ಅವರು 2 ವರ್ಷ ಆಗಿದ್ದನ್ನ 3 ವರ್ಷ ಆಗಿದ್ದನ್ನ ಎಲೆಕ್ಷನ್ ಮುಂದ್ ಬರೋ ಟೈಮ್ನಾಗ ಯೂಸ್ ಮಾಡ್ತಾರೆ ಅಂತಂದ್ರೆ, ಅದು ಬಿಟ್ವೀನ್ ಟೂ ಓನ್ ಬ್ರದರ್ಸ್ ಅವ್ರದ್ದು ಮಿಶಿವಸ್ ಇಂಟ್ರೆಸ್ಟ್ ಅಂತೂ ಹೇಳ್ಬೋದು, ಅಥವಾ ಅವ್ರದ್ದೇನ್ ಷಡ್ಯಂತ್ರ ಆಯ್ತಂತೂ ಹೇಳ್ಬೋದು. ಅಂಡ್ ಅವ್ರ ಇಂಟೆನ್ಷನ್ ಅಂತೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಷ್ಟ ದಿನ ಬಿಟ್ಟು ಈಗ ಯಾಕೆ ತಗೋಬೇಕು ಅಂತ ಹೇಳಿ, ಜಸ್ಟ್ ಬಿಕಾಸ್ ಎಲೆಕ್ಷನ್ಸ್ ಆರ್ ಅಪ್ರೋಚಿಂಗ್, ನೀವು ಅದನ್ನ ಡಿಫ್ರೆಂಟ್ ರೀತಿಯಲ್ಲಿ ಪೋರ್ಟ್ರೇ ಮಾಡೋದು ಕಂಪಲ್ಸರಿ ಕ್ರಿಮಿನಲ್ ಆಕ್ಷನ್ ಆಗುತ್ತೆ. ಏನಾಗ ಹೋಗೈತಿ ಅದ ಹೋಗ್ಬಿಟ್ಟೈತಿ, ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದು
ನಿಮ್ ಎಲ್ಲಾ ಮೂಲಭೂತ ಹಕ್ಕುಗಳು ನಿರ್ಬಂಧಗಳ ಜೊತೆ ಬರ್ತಾವ. ಎವ್ರಿ ಫ್ರೀಡಮ್ ಅಂಡ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಎಲ್ಲಾ ಫಂಡಮೆಂಟಲ್ ರೈಟ್ಗಳು ರೀಸನಬಲ್ ರಿಸ್ಟ್ರಿಕ್ಷನ್ ಇಂದ ಬರ್ತಾವ. ನೀವು 19(1) ನೋಡ್ರಿ, ಫ್ರೀಡಮ್ ಅಂಡ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅದ. 92 ನೋಡ್ರಿ, ರಿಸ್ಟ್ರಿಕ್ಷನ್ ಅದ. ಪಬ್ಲಿಕ್ ನ್ಯೂಸ್ ಕ್ರಿಯೇಟ್ ಮಾಡುವಂತ ಏನೇ ನ್ಯೂಸ್ಗಳಿವೆ ವರ್ಡ್ಸ್ ಯೂಸ್ ಮಾಡೋದು. ಆಲ್ರೆಡಿ ಸೋಷಿಯಲ್ ಮೀಡಿಯಾ ಯೂಸ್ ಸಮ್ ವರ್ಡ್ಸ್, ಬಟ್ ಅದನ್ನ ನ್ಯೂಸ್ ನವರಿಗೆ ಬ್ಲರ್ ಮಾಡಿ ಹಾಕೋದು ಇಲ್ಲ ಬೀಪ್ ಮಾಡಿ ಹಾಕೋದು ಅಂತೇಳಿ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇದೆ. ಇದು ಆಕ್ಚುಲಿ ಆಕ್ಟ್ ಒಳಗದ. ಇದನ್ನ ಯಾರು ಸುಮ್ನೆ ಗಾಳಿ ಹೇಳಿದ್ದು ಮಾರಲ್ ಲಾ ಅಲ್ಲ, ಇದು ಸ್ಟ್ಯಾಚ್ಯುಟರಿ ಲಾ. ಇದು ಬೀಪ್ ಹಾಕಿ ಯೂಸ್ ಮಾಡಬೇಕು, ಬ್ಲರ್ ಹಾಕಿ ಫೋಟೋಸ್ ತೋರಿಸ್ಬೇಕು, ವಿಡಿಯೋಸ್ ತೋರಿಸ್ಬೇಕು ಅಂತೇಳಿ. ಇದು ಈ ಚಾನೆಲ್ಗಳು ಯಾವ್ದನ್ನು ಮೇಂಟೈನ್ ಮಾಡಿಲ್ಲ. ಈಗ ನೋಡ್ರಿ, ಅವ್ರು ಒಂದೆರಡು ವರ್ಡ್ಸ್ ಅದಾವ, ನಮ್ಗೆ ರಿಪೀಟ್ ಮಾಡಕ್ಕೂ ಅಸಹ್ಯ ಅನಿಸ್ತೈತಿ ಇವೆಲ್ಲ ವರ್ಡ್ಸ್. These are completely unlawful intentional words ಇವು. ಅಂಡ್ ಮೋರ್ ಓವರ್ 2.5 ವರ್ಷದಿಂದ ಸತೀಶ್ ಸರ್ ಬಗ್ಗೆ ಹೇಳಿರೋ ಸ್ಟೇಟ್ಮೆಂಟ್ ನ ಈಗ ರೀಯೂಸ್ ಮಾಡೋದು, ಇಲ್ಲ ಬ್ರದರ್ಸ್ ನಡು ಏನೋ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡೋದು, ಅದೇನಾದ್ರೂ ಪ್ಲಾನ್ಸ್ ಇದ್ರೆ ಅದು ಫ್ಲಾಪ್ ಐಡಿಯಾ ಅಂತಾನೆ ಹೇಳ್ತೀನಿ ನಾನು. ಬಿಕಾಸ್ ಲಾಜಿಕಲಿ ಬೀಯಿಂಗ್ ಆನ್ ಅಡ್ವೊಕೇಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಬ್ಲಡ್ ಆಲ್ವೇಸ್ ಬ್ಲಡ್ ಇಸ್ ಥಿಕರ್ ದನ್ ವಾಟರ್ ಅಂತೆ. ರಕ್ತನೇ ನೀವ್ ಏನ್ ಮಾಡಿದ್ರು. ಸೊ ಅಲ್ಟಿಮೇಟ್ಲಿ ಎಲ್ಲ ಮಹಾಭಾರತ ರಾಮಾಯಣದಿಂದನೇ ತಾಯದಿಗಳ ಬ್ರದರ್ಸ್ ನಡು ಆಗ್ ಬಂದಿಲ್ಲ. ಸೊ ಮೀಡಿಯಾದಲ್ಲಿ ನಾನು ಇಷ್ಟೇ ಕೇಳೋದೇನಂತಂದ್ರೆ, ಸೆನ್ಸೇಷನಲ್ ವಿಡಿಯೋಸ್ ಮಾಡ್ರಿ, ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ರಿ. ನಿಮ್ ನಾಲೆಜ್, ನೀವು ಮಾಡೋ ವಿಡಿಯೋಸ್ ಹೆಂಗಿರ್ಬೇಕಂದ್ರೆ ನಾಲೆಜ್ ಶೇರಿಂಗ್ ಇರ್ಬೇಕು. ಅದನ್ ಬಿಟ್ಟು ಏನೋ ವ್ಯೂಸ್ ಸಿಗ್ತೈತಿ, ಏನೋ TRP ಸಿಗ್ತೈತಿ ಅಂತ ಇಲ್ಲ. ಅಂಡ್ ಮೋರ್ ಓವರ್ ಸರ್ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಒಳಗೆ ಎಷ್ಟೋ ಚಾನೆಲ್ಸ್ ನಾವು ಆಕ್ಚುಲಿ ಕ್ರಾಸ್ ವೆರಿಫೈ ಮಾಡಿದ್ವಿ. ಈವನ್ ಫೋಕಸ್ ಟಿವಿ ಹೇಮಂತ್ ಕುಮಾರ್ ಕಮ್ಮಾರ್ ಅವ್ರದ್ದು ಫೇಸ್ಬುಕ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಅವ್ರ IP ಅಡ್ರೆಸ್ ಇಲ್ಲ. ನಾವ್ ಅದನ್ನ ಕ್ರಾಸ್ ವೆರಿಫೈ ಮಾಡಿದ್ವಿ. ಹಿ ಈಸ್ ಯೂಸಿಂಗ್ ಸಮ್ ಅದರ್ ಪರ್ಸನ್ಸ್ IP ಅಡ್ರೆಸ್. ಸೊ ಹಿಂಗ್ ಮಾಡಿದ್ರೆ ಬೇರೆ ಪರ್ಸನ್ ಹಾಕೊಂಡ್ ಬೀಳ್ತಾರೆ. ಅಂಡ್ ಎಲ್ಲಾರ್ಗು ಏನ್ ಹೇಳ್ತೀವಿ ಅಂತಂದ್ರೆ, ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡೋಕಿನ ಮುಂಚೆ ಸ್ವಲ್ಪ ಹುಷಾರಾಗಿರ್ಲಿ. ಇವ್ರದ್ದು ಯಾವ್ದು IP ಅಡ್ರೆಸ್ ಇಟ್ಕೊಂಡು ನಾನೇನೋ ಒಂದು ನ್ಯೂಸ್ ವೈರಲ್ ಮಾಡಿದ್ರೆ ನನ್ಗಿನ ಮುಂಚೆ ಇವ್ರು ಸಿಕ್ಕಾಕೋತಾರೆ. ಅದು ಕ್ವಶನ್ ಇರ್ಲಿ. ಅಂಡ್ ಗರಡಿ ಗಮ್ಮತ್ತು ಅನ್ನೋ ಪೇಜ್ ನೋಡ್ರಿ, ಈವನ್ ಹಿ ಇಸ್ ನಾಟ್ ರಿಜಿಸ್ಟರ್ಡ್. ಅಂಡ್ ದಟ್ ಪರ್ಸನ್ ಸೀರಿಯಸ್ಲಿ ಈಸ್ ಸಚ್ ಅ ಓಲ್ಡ್ ಪರ್ಸನ್ ಅಂಡ್ ನಾಲೆಜಬಲ್ ಪರ್ಸನ್. ಅವ್ರು ನೋಡಿದ್ರೇನೆ ಗೊತ್ತಾಗ್ತೈತಿ ಈಸ್ ಇನ್ಫಾರ್ಮೇಟಿವ್ ಅಂತೇಳಿ. ಬಟ್ ಐ ಗೆಸ್ ನಾವು ಮಾತಾಡೋ ವರ್ಡ್ಸ್ ಒಳಗೆ ಸ್ವಲ್ಪ ಲಗಾಮ್ ಅನ್ನೋದು ಇರಬೇಕು. ದಟ್ ಈಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಒಳಗೂ ಹೇಳಿರೋ ರಿಸ್ಟ್ರಿಕ್ಷನ್ಸ್. ಜಸ್ಟ್ ಬಿಕಾಸ್ ಫ್ರೀಡಮ್ ಅಂಡ್ ಎಕ್ಸ್ಪ್ರೆಷನ್ ಐತಿ ಅಂತ ಹೇಳಿ ಬಾಯಿಗೆ ಬಂದಿದ್ ಮಾತಾಡೋದಲ್ಲ. ಅವ್ರ ವರ್ಡ್ಸ್ ನೋಡ್ರಿ ನೀವು, ಎಲ್ಲಾರ ಬಗ್ಗೆನೂ ವಿಡಿಯೋಸ್ ಹಾಕ್ತಾರ. ನಥಿಂಗ್ ಈಸ್ ರಿಜಿಸ್ಟರ್ಡ್. ಅಂಡ್ ಯಾವ ಬೇಸಿಸ್ ಮೇಲೆ ಹಾಕ್ತಾರ ಅನ್ನೋದಿಲ್ಲ. ರೀಸೆಂಟ್ ಆಗಿ ರಮೇಶ್ ಸರ್ದೇ ಒಂದು ನ್ಯೂಸ್ ಕನ್ನಡ ಚಾನೆಲ್ ಇಂದ, ನ್ಯೂಸ್ ಫಸ್ಟ್ ಚಾನೆಲ್ ಇಂದ ಡೌನ್ಲೋಡ್ ಮಾಡಿದ ವಿಡಿಯೋ ಅದು ಪಬ್ಲಿಷ್ ಆಗಿದ್ದು 2.5 ವರ್ಷದ ಹಿಂದೆ, 21. ವಿ ಆರ್ ಆಲ್ರೆಡಿ ಇನ್ 25. 5 ವರ್ಷದ ಹಿಂದಿನ ಸುದ್ದಿ ಇದು. ಈಗ ಅದನ್ನ ರಿಲೀಸ್ ಮಾಡ್ತಾರೆ, ಈಗ ಅದನ್ನ ವಾಪಸ್ ಹೇಳ್ತಾರ. ಇಂಟೆನ್ಷನ್ ಏನಂತ ತೋರಿಸ್ಬೇಕಲ್ಲ. ಅಲ್ಟಿಮೇಟ್ಲಿ ಯಾವುದೇ ಕ್ರಿಮಿನಲ್ ಆಕ್ಷನ್ ಇರ್ಲಿ, ನಾನ್ ಕ್ರಿಮಿನಲ್ ಆಕ್ಷನ್ ಇರ್ಲಿ, ಮನುಷ್ಯನ್ ಮೋಟಿವ್ ಇಂಟೆನ್ಷನ್ ಫಸ್ಟ್ ನೋಡೋದು ನಾವು ಲಾ ಕೆಳಗೆ ಅಬ್ಸರ್ವ್ ಮಾಡಿದಾಗ. ಸೊ ನಿಮ್ ಇಂಟೆನ್ಷನ್ ಏನಂತ ಗೊತ್ತಾಗಿಲ್ಲ ಅಂತಂದ್ರೆ, ಇದು ಏನಾದ್ರು ಡೀಪ್ ಫೇಕ್ ವಿಡಿಯೋಸ್ ಮಾಫಿಂಗ್ ಮಾಡಕಂದ್ರೆ ಡೆಫಿನೆಟ್ಲಿ ಈ ಕ್ರಿಮಿನಲ್ ಆಕ್ಷನ್ ತಗೊಳ್ಳೇಬೇಕಾಗತ್ತೆ. ಇನ್ಫ್ಯಾಕ್ಟ್ ನಾವ್ ಇವತ್ತು ಹೋಗಿ ಎಲ್ಲಾರ ಅಗೇನ್ಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಾಕತ್ತೀವಿ, FIR ಫೈಲ್ ಮಾಡಾಕತ್ತೀವಿ. ನಾನ್ ಕೇಳಿದಂಗೆ ರೀಸೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಏನೋ ಸ್ಟ್ರಿಕ್ಟ್ ಆಗಿದ್ದಾರೆ, ಎಲ್ಲರ ಮೇಲೂ FIR ಮಾಡ್ತೀವಿ, ಸ್ಪೆಷಲಿ ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡೇ ಮಾಡ್ತೀವಿ ಅಂತ ಹೇಳಾರ. ಬಟ್ ಇನ್ನೂ ಮಟ್ಟ ಯಾಕೆ ಅವ್ರ ನಜರ್ ಅವ್ರ ಮೈನರ್ ಇರ್ತಾರೆ, ಮೇಜರ್ ಸ್ಟೂಡೆಂಟ್ ಇರ್ತಾರ. ಈ ಟೈಮ್ನಾಗ ಏನಾದ್ರೂ ಒನ್ಸ್ FIR ಆದ್ರೆ ಎಂಟೈರ್ ಕರಿಯರ್ ಹೋಗ್ತೈತಿ. ಯು ಆರ್ ನಾಟ್ ಶೇರ್ ಮಾಡೋದು ಕಾನೂನು ಬಾಹಿರನೇ. ಅಂಡ್ ಇಷ್ಟು ದಿವಸ ಡಿಫಾಮೇಶನ್ ಮೇಲೆ ಸ್ಟ್ರಿಕ್ಟ್ ಇರಲಿಲ್ಲ. ಸ್ಪೆಷಲಿ ಈಗ ಏನಾಗುತ್ತೆ ಅಂದ್ರೆ, ಎಲ್ಲೆಲ್ಲಿ ಡಿಫಾಮೇಶನ್ ಕೇಸ್ ಅಲ್ಲಿ ಅಕ್ವಿಟ್ ಆಗಿದ್ರು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ, ಟ್ರಯಲ್ ಕೋರ್ಟ್ ಅಲ್ಲಿ, ಆಲ್ಮೋಸ್ಟ್ ಹೈಕೋರ್ಟ್ ಎಲ್ಲಾನು ರಿವರ್ಸ್ ಮಾಡಿ ಪಬ್ಲಿಕ್ ನ್ಯೂಸೆನ್ಸ್ ಕಂಟ್ರೋಲ್ ಮಾಡಲೇಬೇಕು. ಪಬ್ಲಿಕ್ ಪೀಸ್ ಅಂಡ್ ನ್ಯೂಸ್ನವ್ರನ್ನ ಗ್ಯಾಪ್ ಮಾಡಬೇಡ್ರಿ, ನ್ಯೂಸ್ ಚಾನಲ್ಸ್ ಫ್ರೀಡಮ್ ಕೊಡ್ರಿ ಅಂತ ಹೇಳಿದ್ರು. ಬಟ್ ಅಟ್ ದ
ಕೊಡ್ತೈತಿ ಅಂದ್ರೆ ಅಟ್ ದ ಸೇಮ್ ಟೈಮ್ ಅಬ್ಸಲ್ಯೂಟ್ ರಿಸ್ಟ್ರಿಕ್ಷನ್ಸ್ ಹಾಕ್ತೈತಿ. ಸೊಸೈಟಿ ಒಳಗೆ ಪೂರಾದಂಗೆ ಇದು ಎಂಟೈರ್ ಕಂಟ್ರಿ ಇಸ್ ಬರ್ನಿಂಗ್ ಬಿಕಾಸ್ ಆಫ್ ಒನ್ ಹೋಲಿ ಟೆಂಪಲ್ ಇಶ್ಯೂ. ನೀವೇ ನೋಡಕಂದಿ ದೇಶನೇ ಹತ್ತಿ ಉರಿಯಾಗಂದಿದೆ. ಇನ್ಫ್ಯಾಕ್ಟ್ ನಮ್ಗೆ ಇದು ಎಷ್ಟು ಅವಮರ್ಯಾದೆ ಅಂತಂದ್ರೆ ಬೇರೆ ಕಂಟ್ರಿ ಅವರು ನಮ್ಮ ದೇವಸ್ಥಾನಗಳ ಬಗ್ಗೆ ನಮ್ಮ ಶ್ರೀ ಕ್ಷೇತ್ರಗಳ ಬಗ್ಗೆ ಪೋಸ್ಟ್ ಮಾಡಕಂತ ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್ ಅಂತ. ಸೊ ನ್ಯೂಸ್ ಕೊಡಕತ್ತೀರಿ ಅಂದ್ಮೇಲೆ ಪ್ರಾಪರ್ ಇನ್ಫಾರ್ಮೇಶನ್ ಇದ್ದಾಗ ಅಕ್ಯುರೇಟ್ ನ್ಯೂಸ್ ಕೊಡ್ರಿ. ಇಫ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ಆಗಂಗಿಲ್ಲ ಅಂತಂತಂದ್ರೆ ವಿತ್ ಅ ಪೊಲೈಟ್ ವರ್ಡ್ಸ್, ವಿತ್ ಅ ಫಾರ್ಮಲ್ ಏನಂತಂದ್ರೆ ನಾವ್ ಇರ್ತೀವಿ, ನಮ್ ಜೊತೆ ನೀವು ಇರ್ಬೇಕು. ಸರ್ಕಾರ ಒಂದೇ ಕೆಲಸ ಮಾಡಿದ್ರೆ ಆಗಂಗಿಲ್ಲ ಅಲ್ಲ, ಜನರ ಜನರ ಸಹಕಾರ ಎರಡೂ ಬೇಕು. ಹಂಗೆ ನಾವೊಬ್ಬರೇ ಸೆನ್ಸೇಷನ್ ಮಾಡೋದ್ರಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಏನ್ ಆಗುದಿಲ್ಲ. ಇದೆಲ್ಲ ಒಂದಲ್ಲ ಒಂದ್ ರೀತಿ ಹೆಂಗಾಗತೈತಿ ಅಂದ್ರೆ ನ್ಯೂಸ್ ಚಾನೆಲ್ಸ್ ಇನ್ಫಾರ್ಮೇಶನ್ ಅವರು ವೆಬ್ಸೈಟ್ ಲೀಗಲ್ ಅವರು ವೆಬ್ಸೈಟ್ ಒಳಗಡೆ ಒಂದು ಅಡ್ರೆಸ್ ಹಾಕ್ತಾರೆ. ಇಟ್ಸ್ ಅಫಿಷಿಯಲ್ ವೆಬ್ಸೈಟ್ ಆಫ್ ಫೋಕಸ್ ಕನ್ನಡ ನ್ಯೂಸ್ ಚಾನೆಲ್. ಇಂಟ್ರೆಸ್ಟಿಂಗ್ಲಿ ನಾವು ಅಡ್ರೆಸ್ಗೆ ನೋಟಿಸ್ ಕಳಿಸಿದ್ರೆ ಆ ಪರ್ಸನ್ ಅಲ್ಲಿ ಇಲ್ಲೇ ಮೇಲೆ ನಂಬಲ್ಲ, ನಂಬಿಕೆ ಇಟ್ಕೊಳ್ಳೋದು. ಈಗ ನಾವು ಮುಂದಿನ ಕೇಸ್ ಇದನ್ನ ಈಗ ಆಲ್ರೆಡಿ ನಾನು ಹೇಳ್ದೆ ನಿಮ್ಗೆ ಏನಾಗೈತಿ ಏನಿಲ್ಲ, ಒಬ್ಬ ನ್ಯೂಸ್ ಚಾನೆಲ್ ಅವರು ಯಾವ ರೀತಿ ಜನರಿಗೆ ಫ್ರಾಡ್ ಮಾಡಕತ್ತಾರ ಅಂತ ಹೇಳಿದ್ರೆ ಇದೇ ಫ್ಯೂಚರ್ ನ್ಯಾಗ ಕಂಟಿನ್ಯೂ ಹಾಕೊಂತ ಹೋದ್ರೆ ಯಾರು ನಂಬಂಗಿಲ್ಲ ನ್ಯೂಸ್ ಚಾನೆಲ್ಸ್, ಯಾರು ನ್ಯೂಸ್ನೇ ನಂಬಂಗಿಲ್ಲ. ಯಾಕಂತಂದ್ರೆ ಈಗ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಬಿಕಾಸ್ ಸೈಬರ್ ಕ್ರೈಮ್ ಅಲ್ಲಿ ಆಲ್ರೆಡಿ ನೋಡ್ತೀವಿ ನಾವು, ದುಡ್ಡು ಲಪ್ಟಾಯಿಸಿ ಎಷ್ಟೋ ಫ್ರಾಡ್ ಕೇಸಸ್ ಆಗ್ಯಾವ. ಅದ್ರಾಗ ಎಷ್ಟು ಜನನ ಪೊಲೀಸರು ಹಿಡಿಯಕ್ ಆಗತ್ತೈತಿ. ಯಾಕಂತಂದ್ರೆ ಆಪರೇಟ್ ಮಾಡೋರೇ ಬೇರೆ, ಸಿಮ್ ಇರೋ ಹೆಸರೇ ಬೇರೆ, EMI ಬೇರೆ, IP ಅಡ್ರೆಸ್ ಬೇರೆ, ಲಾಸ್ಟ್ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದು ಹೇಳಿ ಕಳ್ಸಾರ. ನಿಮಗೂ ಹಂಗೆ ಹೇಳಿ ಕಳ್ಸಾರಲ್ಲ. ಅಂಡ್ ದಿಸ್ ಪರ್ಸನ್ ಪ್ಲೀಸ್ ಒಂದ್ 2-3 ವಿಡಿಯೋಗಳನ್ನ ನೋಡ್ರಿ. ನೀವು ಈ ಪ್ರೆಸ್ ಮೀಟ್ ವಿಡಿಯೋ ಹಾಕ್ತೀರಿ ಅಂತಂದ್ರೆ ಅವ್ರ ವಿಡಿಯೋಗಳನ್ನು ಶೇರ್ ಮಾಡ್ರಿ. ಕೈಲಿ ಸಿ ಹುಷಾರಾಗಿ ಮೂವ್ ಆಗ್ರಿ. ಯಾಕಂತಂದ್ರೆ ಎಲ್ಲಾ ಕೋರ್ಟ್ಸು ಸ್ಟ್ರಿಕ್ಟ್ ಆಗವ. ಬಿಕಾಸ್ ಮೇನ್ ಅಂತಂದ್ರೆ ಲಾಸ್ಟ್ ಒಂದ್ 4-5 ವರ್ಷದೊಳಗ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಆಗಿರೋದು ಅಂಡ್ ಪಬ್ಲಿಕ್ ಟ್ರಾಂಕ್ವಾಲಿಟಿ ಇಲ್ಲ. ಬೆಟರ್ ನೀವೇ ಅವೇರ್ ಆಗೋದು ಬೆಟರ್ ಅಂತ ಹೇಳಕತ್ತೀನಿ. ಯಾಕಂತಂದ್ರೆ ಆ ರೀತಿ ರಿಸ್ಟ್ರಿಕ್ಷನ್ಸ್ ಬಂದ್ರೆ ಐ ಡೋಂಟ್ ಥಿಂಕ್ ಸೊ 50% ಆಫ್ ದಿ ನ್ಯೂಸ್ ಚಾನೆಲ್ಸ್ ವಿಲ್ ಸರ್ವೈವ್. ಬಿಕಾಸ್ ನಾನು ಆಲ್ರೆಡಿ ಹ್ಯಾವ್ ಸ್ಟಾಟಿಸ್ಟಿಕ್ಸ್ ಬೇಕಂದ್ರೆ ಕೊಡ್ತೀನಿ. ನಮ್ ಕರ್ನಾಟಕ ಒಳಗ ಓನ್ಲಿ 30% ಆಫ್ ನ್ಯೂಸ್ ಚಾನೆಲ್ಸ್ ಆರ್. ಪ್ರತಿನಿತ್ಯ ಅವ್ರ ಪೋಸ್ಟ್ ನೋಡ್ರಿ ಅಂದ್ರ ಜಾರಕಿಹೊಳಿ ಕುಟುಂಬದ ವಿರುದ್ಧನೇ ಇರ್ತೈತಿ. ಯಾರೊಬ್ರು ಸೋದರ ವಿರುದ್ಧ ಏನಾರ ಒಂದು ಹಾಕೋ ಮಟ್ಟ ಅವ್ರಿಗೂ ಸಮಾಧಾನ ಆಗೋದಿಲ್ಲ. ಇದನ್ನ ನೋಡಿ ತಡ್ಕೊಂಡ್ ನಮಗೂ ಇವತ್ತು ದಿವಸ ಏನೈತಿ, ಯಾವ್ದಕ್ಕೂ ಒಂದ್ ಇತಿಮಿತಿ ಮಾತಾಡೋಕು ಇತಿಮಿತಿ ಕಿಡಿಗೇಡಿತನ ಮಾಡ್ತಿರಲ್ಲ ಅವ್ರಿಗೆ ತಕ್ಕ ಶಾಸ್ತಿ ಆಗೋದಂತೂ ನಿಶ್ಚಿತ. ಈಗ ಡಿಫಾರ್ಮೇಶನ್ ಕೇಸ್ ಹಿಂಗ್ ಹಾಕಿದವ್ರಲ್ಲ, ಅವ್ರ ಮನಿ ಮಠ ಆಜು ಬಾಜು ಮನಿ ಆಸ್ತಿ ಮಾರು ಅವ್ರ ರೊಕ್ಕ ತುಂಬಾಕ್ ಆಗೋದು ಕೋಟಿಗೆ ಅಂತ ಪರಿಸ್ಥಿತಿ ಆಕೈತಿ. ಅವ್ರ ತಂದೆ ತಾಯಿ ಏನೋ ಒಂದ್ ಸ್ವಲ್ಪ 4 ದುಡ್ಡು ಮಾಡಿ ಪ್ಲೇಸ್ಮೆಂಟ್ ನಂತರ ಇದು ಬಾಳ್ ನಡೆದೈತಿ. ಅದಕ್ಕಾಗಿ ಅವ್ರು ಯಾರು ಬಾಲಂಗುಚಿಗಳು ಅದಿರಲ್ಲ ಇಂತ ಪೇಜ್ಗಳು ಮಾಡಿ ಒಂದ್ ಮೀಡಿಯಾ ಮುಖವಾಡ ಹಾಕೊಂಡ್ ಕ್ಯಾಸ ಇನ್ನೊಮ್ಮೆ ಈ ರೀತಿ ಕಿಡಿಗೇಡಿತನ ನೀವು ಜೀವನದಾಗೂ ಮಾಡೋದಿಲ್ಲ. ಹಂಗ ಇವತ್ತು ನಾವು ಬರೋಬ್ರಿ ಕಾನೂನು ಕ್ರಮ ತಗೊಳಕೈತವು. ಅದ್ರ ಸಂಬಂಧಪಟ್ಟಂಗ ಥೋಡೆ ಸ್ಕ್ರೀನ್ಶಾಟ್ ಅದ ನಮ್ ಕಡೆ. ಇವ್ ಸಾಮಾಜಿಕ ಜಾಲತಾಣದಾಗ ಏನ್ ಪೋಸ್ಟ್ ಮಾಡತ್ತಾರು ಅಂತ ಥೋಡೆ ನಾವು ಇವತ್ತು ದಿವಸ ಎಲ್ಲ ID ತೆಗೆದು ಅವ್ರ ವಿರುದ್ಧ ಕಾನೂನು ಅಂತ ಹೊಸ ಪದ ಐತದ. ಅವನ್ ಪ್ರೆಸ್ ಮೀಟ್ ಕೇಳ್ರಂದ್ರ ಅವ ಹೋಗಿತಾರ ಅಂತ ಸ್ಟೇಟ್ಮೆಂಟ್ ಕೊಡುವಂತ ವ್ಯಕ್ತಿ ಅದನ್ನು. ಅದಕ್ಕೆ ಎಚ್ಚೆತ್ಕೊಳ್ಬೇಕು, ಏನ್ ಮಾತಾಡತ್ತೀವಿ ಏನಿಲ್ಲ ನಾಲ್ಗೆ ಎಲ್ಲವಿಲ್ಲ.